ಓಕೆ, ನಮಸ್ಕಾರ ಫ್ರೆಂಡ್ಸ್. ನಾನು ಪ್ರದೀಪ್ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಬರ್ತಾ ಇರೋ ರೀಲ್ಸ್ಗಳನ್ನು ಕೆಲವೊಂದು ನೋಡ್ಬೋದು, ಕೆಲವೊಂದು ಕೇಳಬಹುದು, ಕೆಲವೊಂದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. ಬಟ್ ಇನ್ನು ಕೆಲವೊಂದು ರೀಲ್ಸ್ಗಳ ಬಗ್ಗೆ ನಾನಿವತ್ತು ಮಾತಾಡಲೇಬೇಕು. ವಿಶೇಷವಾಗಿ ಒಂದು ರೀಲ್ಸನ್ನು ಇವತ್ತು ನಾನು ನಿಮಗೆ ತೊಗೊಂಬಂದಿದ್ದೀನಿ. ಅದನ್ನು ಹೇಳೋದಕ್ಕಿಂತ ಮುಂಚೆ ನೀವೊಂದ್ಸರಿ ನೀವು ಈ ರೀಲ್ಸನ್ನು ನನ್ನ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ, ಅದನ್ನೊಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ನೋಡಿ, ಒಂದೇ ಒಂದು ನಿಮಿಷ. ಸಾಕು. ಏನು ಅನಿಸುತ್ತೆ ನಿಮಗೆ? ಜಸ್ಟ್ ಕಮೆಂಟ್ ಮಾಡಿ, ಏನು ಅನಿಸ್ಬೋದು ನಿಮಗೆ ಅಂತ. ನಮ್ಮ ದೇಶದಲ್ಲಿ, ಸ್ಪೆಷಲಿ ನಮ್ಮ ನಾಡಲ್ಲಿ ಎಂಥ ಸಂಸ್ಕೃತಿ ಇದೆ ಅಂತಂದರೆ, ಹುಟ್ಟಿದ ಮಕ್ಕಳಿಗೆ ತಂದೆ ತಾಯಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಮನೆಗೆ ಬಂದವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಸ್ಕೂಲಲ್ಲಿ ಟೀಚರ್ಸ್ಗಳಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ದೊಡ್ಡವ್ರಿಗೆ ಹೇಗೆ ಮಾತಾಡಬೇಕು, ಚಿಕ್ಕವ್ರ ಜೊತೆ ಹೇಗೆ ಮಾತಾಡಬೇಕು, ಇದೆಲ್ಲವನ್ನು ನಮ್ಮ ಸಂಸ್ಕೃತಿ ಹೇಳ್ಕೊಡುತ್ತೆ. ಆದರೆ ಇಲ್ಲೊಬ್ಬ ವ್ಯಕ್ತಿ, ಆ ಯೂಟ್ಯೂಬ್ ಚಾನಲ್ ಹೆಸರು ವೆಂಕಟೇಶ್ ಜಾಲವಾದಿ ಅಂತೆ. ವೆಂಕಟೇಶ್ ಜಾಲವಾದಿ ಕಾಮಿಡಿ ಶೋ ಅಂತೆ. ಸೊ ನೀವು ಪಕ್ಕದಲ್ಲಿ ನೋಡ್ಬೋದು ಅದನ್ನು. ಈ ಮನುಷ್ಯ, ಇವ್ರದ್ದು ಯೂಟ್ಯೂಬ್ ಚಾನಲ್ಲು. ಈ ಯೂಟ್ಯೂಬ್ ಚಾನಲ್ಲಿಂದ ಈ ಮಕ್ಕಳದೊಂದು ವಿಡಿಯೋ ನೋಡಿದೆ ನಾನು. ಓಕೆನಾ? ಮಕ್ಕಳು ವಯಸ್ಸು ಹಬ್ಬಬ್ಬ ಅಂದರೆ ಎಷ್ಟಿರಬೇಕು ಅವ್ರಿಗೆ? ಒಂದು 13, 14 ಅಥವಾ 15, 16, 17 ಈ ವಯಸ್ಸಲ್ಲಿ ಹೇಳ್ಕೊಡೋದು ಬಿಟ್ಟು ನಿಮ್ಮ ಆನ್ಲೈನ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅರ್ನಿಂಗ್ ತೆವಲಿಗೋಸ್ಕರ ಆ ಮಕ್ಕಳನ್ನ ಯೂಸ್ ಮಾಡಿಕೊಂಡು ಇಂಥ ವಿಡಿಯೋಸ್ಗಳನ್ನು ನೀವು ಮಾಡ್ತಿದ್ದೀರಿ. ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದ್ದರೆ ನೀವು ನಿಮ್ಮ ನಿಜವಾದ ನಿಮ್ಮ ತಂಗಿಗೆ, ನಿಮ್ಮ ತಮ್ಮಗಳಿಗೆ, ತುಂಬ ಚಿಕ್ಕವ್ರು ಇರ್ತಾರಲ್ಲ ನಿಮ್ಮ ಮನೇಲಿ, ಅವ್ರಿಗೆ ಇದನ್ನು ಕಲಿಸ್ತೀರ ನೀವು? ಕಲಿಸ್ತೀಯನಪ್ಪ ನೀನು? ವೆಂಕಟೇಶ್ ಜಾಲವಾದಿ ಕಾಮಿಡಿ ಶೋ ನಿಮಗೆ ಹೇಳ್ತಿದ್ದೀನಿ. ಈಗ ಸ್ವಲ್ಪನಾದರೂ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಏನಾದರೂ ಇದ್ದರೆ ನೀನು ಈ ಥರ ವಿಡಿಯೋಗಳನ್ನು ಮಾಡ್ತಿರ್ಲಿಲ್ಲ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ನೀವು ಈ ವಿಷಯವಾಗಿ ನೀವು ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ. ಮೊನ್ನೆ ಸೋನು ಗೌಡ ವಿಷಯದಲ್ಲಿ ಒಂದು ಚಿಕ್ಕ ಮಗುನ ಸಾಕಿದ್ದೀನಿ ಅಂದ್ಬಿಟ್ಟು ಯಾವುದೋ ಒಂದು ವಿಡಿಯೋ ಇತ್ತು. ಆ ವಿಡಿಯೋಗೊಬ್ಬಳು ಮಹಾನ್ ತಾಯಿ ಕೇಸ್ ಹಾಕಿ ಅವಳನ್ನು ಒಳಗಡೆ ಹಾಕ್ಬಿಟ್ಲು. ಉದ್ದೇಶ ಬೇರೆ ಇರಲಿಲ್ಲ, ಮಗುನ ಸಾಕ್ತಿದ್ಲು ಅನ್ನೋದು ಉದ್ದೇಶ ಒಂದೇ ಆಗಿತ್ತು. ವೈಯಕ್ತಿಕವಾಗಿ ಅವಳ ಕ್ಯಾರೆಕ್ಟ್ರು ಅದು ಇದು ನಾನು ಮಾತಾಡೋದಿಲ್ಲ. ಮಾಡ್ತಿರೋದು ಒಳ್ಳೆ ಕೆಲಸ. ಅಂಥದ್ದೆಲ್ಲ ಕೇಸ್ ಮಾಡ್ತೀರಾ? ಇಂಥವ್ರ ಮೇಲೆ ಕೇಸ್ ಮಾಡೋಕ್ಕೆ ಏನು ರೋಗ ನಿಮಗೆ? ಅಂದರೆ ನೀವು ಪಬ್ಲಿಸಿಟಿ ತಗೋಬೇಕು, ಅಂಥವ್ರ ಬಗ್ಗೆ ಮಾತನಾಡಿ ಅಂತ ಮಾಡ್ತಿದ್ದೀರಿ ನಂಗಾದ್ರೆ. ಈ ಮನುಷ್ಯ ವೆಂಕಟೇಶ್ ಜಾಲವಾದಿ ಅನ್ನೋ ವ್ಯಕ್ತಿ ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಹೋಗ್ತಾನೆ. ಪ್ರತಿ ತಿಂಗಳು ಇವ್ರ ಅರ್ನಿಂಗ್ ಬಂದ್ಬಿಟ್ಟು ಒಂದು 60,000, 70,000 ಅರ್ನಿಂಗ್ ಇರುತ್ತೆ ಅಂತ ಅನ್ಕೊಳ್ಳಿ. ದುಡ್ಡು ಬರುತ್ತೆ ಅನ್ನೋದಕ್ಕೋಸ್ಕರ ನೀವು ಎಂಥ ಕಾನ್ಸೆಪ್ಟ್ ಕೊಟ್ಟು ಅಂಥ ಮಕ್ಕಳನ್ನ ಬಳಸ್ಕೊತಿದ್ದೀರಲ್ಲ, ನಾಚಿಕೆ ಆಗಬೇಕು ನಿಮಗೆ. ನಿಮ್ಮ ನಿಜ ಜೀವನದಲ್ಲಿ ನಿಮ್ಮ ಮನೆಯವ್ರಿಗೆ, ನಿಮ್ಮ ಅಕ್ಕನ ಮಕ್ಕಳು ಅಥವಾ ನಿಮ್ಮ ತಮ್ಮನ ಮಕ್ಕಳು ಯಾರಾದರೂ ಇದ್ದರೆ ಮಾಡ್ತೀರೇನ್ರಿ ನೀವು? ಮಾಡ್ತೀರಾ ಹಿಂಗೆ? ಅವ್ರ ವಯಸ್ಸೆಷ್ಟು? ದೊಡ್ಡದಾಗಿ ಕಾನೂನುಗಳನ್ನು ಮಾತಾಡಕ್ಕೆ ಬರ್ತೀರಾ? ಕಾನೂನು ಹಂಗಿದೆ ಹಿಂಗಿದೆ ಅಂತ ಹೇಳಕ್ಕೆ ಬರ್ತೀರಾ? ಸರ್ಕಾರದವ್ರಿಗೆ ನಾನು ಹೇಳ್ತೀನಿ, ಇಂಥವ್ರನ್ನೇನಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ, ಬಿಡಿ. ಯಾರು ನಿಮಗೆ ಕೇಸ್ ಕೊಡೋಕೆ ಬಂದಿಲ್ವಾ? ಅಟ್ಲೀಸ್ಟ್ ಇದು ತಪ್ಪು ಅಂತ ನಿಮ್ಗೆ ಅನ್ಸೋದಿಲ್ಲ? ನೀವಾದರೂ ಇಂಥದ್ದು ಮಾಡಬೇಕಲ್ಲ. ಕೇಸ್ ಹಾಕ್ರಿ ಇಂಥವ್ರ ಮೇಲೆ. ಇನ್ನೊಂದ್ಸರಿ ಮಾಡಬಾರ್ದು. ದುಡ್ಡು ಬರುತ್ತೆ ಅನ್ನೋದಕ್ಕೋಸ್ಕರ ಏನೇನೆಲ್ಲ ಮಾಡಕ್ಕೆ ರೆಡಿ ಆಗಿಬಿಟ್ರಿ ನೀವೆಲ್ಲ ಅಂತ ನನಗೆ ಅಸಹ್ಯ ಅನಿಸುತ್ತೆ ಇದನ್ನೆಲ್ಲ ನೋಡ್ತಿದ್ರೆ. ಆ ಮಕ್ಕಳು ಆ ವಯಸ್ಸಲ್ಲಿ ಏನು ಮಾಡಬೇಕ್ರಿ ನಾವು? ಹೆಂಗಿರಬೇಕು, ಹೆಂಗೆ ಜೀವನ ನಡೆಸಬೇಕು, ಸ್ಕೂಲ್ಗೆ ಹೋಗ್ಬೇಕು, ಓದಬೇಕು, ಬರಿಬೇಕು, ಕಲಿಬೇಕು, 4 ಜನರ ಜೊತೆ ಬೆರಿಬೇಕು ಅನ್ನೋದನ್ನು ಕಲಿಸುವಂಥ ಟೈಮಲ್ಲಿ ಸಾರಾಯಿ ಕುಡ್ಕೊಂಡು ಅದಕ್ಕೊಂದು ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿಕೊಂಡು ಆ ನಶೆ, ಇವಾಗಲೇ ಇಂಥ ಬುದ್ಧಿಗಳನ್ನು ನಾವು ಕಲಿಸ್ಕೊಟ್ರೆ ಇನ್ನು ಮುಂದೆ ಆ ಮಕ್ಕಳು ತಮ್ಮ ತಂದೆ ತಾಯಿ ಸಿಗ್ತಾರ? ಅವರು ಕೈಗೆ ಸಿಗ್ತಾರೇನ್ರಿ ಅವರು? ಇದು ಮತ್ತೊಬ್ಬರ ಮಕ್ಕಳ ಮೇಲೆ ಪರಿಣಾಮ ಬೀರೋದಿಲ್ಲ? ಇದು ನಾಚಿಕೆ ಆಗಲ್ಲ ನಿಮಗೆ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಏನಾದರೂ ಇದ್ರೆ ನೀವು ಈ ಥರ ವಿಡಿಯೋಗಳನ್ನು ಮಾಡ್ತಿರ್ಲಿಲ್ಲ. ನಾನು ಈ ಮೂಲಕ ರೀಲ್ಸ್ ಮಾಡೋ ಎಲ್ರಿಗೂ ಹೇಳ್ತಿದ್ದೀನಿ, ಅಂಥ ಚಿಕ್ಕ ಮಕ್ಕಳನ್ನ ನೀವು, ವಯಸ್ಸಿಗೆ ಬಾರದೇ ಇರುವಂಥ ಚಿಕ್ಕ ಮಕ್ಕಳನ್ನ ನೀವು ಯೂಸ್ ಮಾಡಿಕೊಂಡು
ಇಂತಹ ಕೆಟ್ಟ ಕೆಟ್ಟ ಪರಿಣಾಮ ಬೀರುವಂತಹ ಯಾವುದಾದ್ರೂ ವಿಡಿಯೋಗಳನ್ನು ಮಾಡಿದ್ರೆ ಇನ್ನು ಮೇಲೆ ನಾನೇ ಕೇಸ್ ಹಾಕ್ತೀನಿ, ನಿಮ್ಮ ಮೇಲೆ ನಾನೇ ಕೇಸ್ ಹಾಕ್ತೀನಿ. ಆಯ್ತು, ಸರಿಯಾಗಿ ಬರುತ್ತೆ, ನಾನು ಮಾತಾಡ್ತಿದ್ದೆ, ಆದರೆ ಬೇಡ ಇಂಥದ್ದೆಲ್ಲ, ಅದು ಕೆಟ್ಟ ಮೆಸೇಜ್ ಹೋಗುತ್ತೆ ಅಂತ ನಾನು ಸುಮ್ಮನೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನಾಚಿಕೆ ಮಾನ ಮರ್ಯಾದೆ ಇದ್ರೆ ನೀವು ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ನಿಮಗೆ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಕಕ್ಕ ತಿನ್ನಕ್ಕೂ ರೆಡಿ ಆಗ್ತಿರಲ್ರಿ, ನಾಚಿಕೆ ಆಗ್ಬೇಕು ನಿಮಗೆ. ಸೊ ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ. ನಾನು ಮಾತಾಡಿದ್ದು ಸ್ವಲ್ಪ ಆಡ್ ಅನಿಸ್ಬೋದು, ಬಟ್ ಇದು ಸತ್ಯ. ಇಂತಹ ಮಕ್ಕಳನ್ನ ಯೂಸ್